ಕನ್ನಡದಲ್ಲಿ ಡಿಸ್ಕಾರ್ಡ್ ಸರ್ವರ್ ಮಾಡಿಫೈ ಮಾಡೋದಾಗಿರಲಿ ಅಥವಾ ಬೂಸ್ಟ್ ಮಾಡೋದಾಗಿರಲಿ ತುಂಬಾ ಕಡಿಮೆ, ಬೂಸ್ಟ್ ಆಗಲ್ಲ ಅಷ್ಟೇ. ಓಕೆ, ಬಟ್ ನನ್ನ ಸರ್ವರ್ ಲೆವೆಲ್ 2ಗೆ ಬೂಸ್ಟ್ ಆಗಿದೆ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಜಾಯ್ನ್ ಮಾಡಿ. ಹಾಯ್, ನಾನು ಕೃಷ್ಣ, ನೀವು ನೋಡ್ತಿದ್ದೀರಾ ಕೃಷ್ಣ ಅಕ್ರೇನ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ನನ್ನ ಡಿಸ್ಕಾರ್ಡ್ ಸರ್ವರ್ನ ಒಂದು ಟೂರ್ನ ಮಾಡ್ತಿದ್ದೀನಿ. ಅಂದರೆ ನನ್ನ ಡಿಸ್ಕಾರ್ಡ್ ಸರ್ವರ್ನಲ್ಲಿ ನೀವು ಏನೆಲ್ಲ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಮತ್ತು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ @mostwanted. ಓಕೆ, ಸೊ ಮೊದಲನೇದಾಗಿ ನೀವು ಡಿಸ್ಕಾರ್ಡ್ ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ. ಸೊ ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಜಿಮೇಲ್ ಹಾಕಿ ಓಪನ್ ಮಾಡಿ. ಓಕೆ, ಇದಾದಮೇಲೆ ನೀವು ಪ್ರೊಫೈಲಿಗೆ ಹೋಗಿ ಅಲ್ಲಿ ಮೈ ಅಕೌಂಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ಅಲ್ಲಿ ವೆರಿಫೈ ಯುವರ್ ಜಿಮೇಲ್ ಅಂತ ಇರುತ್ತೆ. ಕ್ಲಿಕ್ ಮಾಡಿ, ನಿಮ್ಮ ಜಿಮೇಲಿಗೆ ಒಂದು ಮೆಸೇಜ್ ಬರುತ್ತೆ, ಅಲ್ಲಿ ಓಪನ್ ಮಾಡಿ ನಿಮ್ಮ ಅಕೌಂಟ್ನ ವೆರಿಫೈ ಮಾಡಿ. ಇಷ್ಟು ಬೇಸಿಕ್. ಓಕೆ, ಡಿಸ್ಕಾರ್ಡ್ನ ಯಾವ ರೀತಿ ಲಾಗಿನ್ ಮಾಡೋದು, ರಿಜಿಸ್ಟ್ರೇಷನ್ ಮಾಡೋದು ಅಂತ ಅಷ್ಟೇ. ಇನ್ನೊಂದು ನನ್ನ ಡಿಸ್ಕಾರ್ಡ್ ಸರ್ವರ್ನ ಯಾವ ರೀತಿ ಜಾಯಿನ್ ಮಾಡೋದು ಅಂದರೆ ಜಸ್ಟ್ ಏನೂ ಇಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಬ್ರೌಸರಿಗೆ ಹೋಗಿ ಓಪನ್ ಆಗುತ್ತೆ. ಜಾಯ್ನ್ ಆಗಿ. ಓಕೆ, ಜಾಯ್ನ್ ಅಂದರೆ ಜಸ್ಟ್ ಏನೂ ಇಲ್ಲ, ಅಲ್ಲಿ ಜಾಯ್ನ್ ಆಪ್ಷನ್ ಇರುತ್ತೆ, ಜಾಯ್ನ್ ಆಗಿ. ಜಾಯ್ನ್ ಮಾಡಿದ ತಕ್ಷಣ ಅಲ್ಲಿ ಕೇಳುತ್ತೆ ಮೋಸ್ಟ್ ವಾಂಟೆಡ್ ಇನ್ವೈಟೆಡ್ ಯು ಟು ಜಾಯಿನ್ ಕೃಷ್ಣ ಕ್ರಿಯೇಷನ್ಸ್ ಅಂತ. ಸೊ ಅಲ್ಲಿ KC ಅನ್ನೋ ಲೋಗೋ, ಆ್ಯನಿಮೇಟೆಡ್ ಲೋಗೋ. ಓಕೆ, ಯಾಕಂದರೆ ನನ್ನ ಸರ್ವರ್ ಬೂಸ್ಟ್ ಆಗಿದೆ. ಓಕೆ, ಅಷ್ಟೇ. ಅಲ್ಲಿ ಆ್ಯಸೆಪ್ಟ್ ಇನ್ವೈಟ್ ಅಂತ ಕೊಡಿ. ಆ್ಯಸೆಪ್ಟ್ ಇನ್ವೈಟ್ ಅಂತ ಕೊಟ್ಟರೆ ಏನೂ ಇಲ್ಲ, ಜಸ್ಟ್ ವೆಲ್ಕಮ್ ಟು ಕೃಷ್ಣ ಕ್ರಿಯೇಷನ್ಸ್, ಟಾಪ್ ಥಿಂಗ್ಸ್ ಟು ಹಿಯರ್. ಅಂದರೆ ಈ ಸರ್ವರ್ನಲ್ಲಿ ನೀವು ಏನೆಲ್ಲ ಮೇಯ್ನಾಗಿ ಅಂದರೆ ಇಂಪಾರ್ಟೆಂಟಾಗಿ ಏನೆಲ್ಲ ಮಾಡ್ಬೋದು ಅಂತ ಕೊಟ್ಟಿದ್ದೀನಿ. ಓಕೆ, ಅಷ್ಟೇ. ಜಸ್ಟ್ ಏನೂ ಇಲ್ಲ, ಕೆಳಗೆ ಸ್ವೈಪ್ ಮಾಡಿ. ಅಲ್ಲಿ ಯು ಮಸ್ಟ್ ಕಂಪ್ಲೀಟ್ ಫ್ಯೂ ಮೋರ್ ಸ್ಟೆಪ್ಸ್ ಬಿಫೋರ್ ಯು ಕ್ಯಾನ್ ಟಾಕ್. ಅಂದರೆ ನೀವು ಇಲ್ಲಿ ಡಿಸ್ಕಾರ್ಡ್ನಲ್ಲಿ ಮಾತಾಡೋಕ್ಕೂ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನೀವು ಕೆಲವೊಂದು ಸ್ಟೆಪ್ಸ್ನ ಮಾಡಬೇಕು ಅಂತ ಅಷ್ಟೇ, ಏನೂ ಇಲ್ಲ. ಅಲ್ಲಿ ಕ್ಲಿಕ್ ಮಾಡಿ. ವೆರಿಫೈಡ್ ಜಿಮೇಲ್ ಇರಬೇಕು. ಓಕೆ, ನಿಮ್ಮ ಜಿಮೇಲ್ ವೆರಿಫೈ ಆಗಿರಬೇಕು. ಮತ್ತು ಕೆಲವೊಂದು ರೂಲ್ಸ್ಗಳನ್ನು ಹಾಕಿದ್ದೀನಿ ಅಷ್ಟೇ, ಅದನ್ನು ಆ್ಯಸೆಪ್ಟ್ ಮಾಡಿದ್ರೆ ಆಯಿತು. ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರೀಡ್ ದ ರೂಲ್ಸ್ ಅಂತ ಕೊಟ್ಟು ಕಂಪ್ಲೀಟ್ ಅಂತ ಕೊಡಿ, ಅಷ್ಟೇ, ಸಿಂಪಲ್. ಓಕೆ, ಸೊ ಅದಾದಮೇಲೆ ಯು ಆರ್ ದ ಮೆಂಬರ್ ಆಫ್ ಕೃಷ್ಣ ಕ್ರಿಯೇಷನ್ಸ್ ಅಂತ ಬರುತ್ತೆ. ಲೆಟ್ಸ್ ಗೋ. ಸೊ ಅದಾದಮೇಲೆ ಏನಿಲ್ಲ, ಸ್ವೈಪ್ ಮಾಡಿ ರೈಟ್ ಸೈಡಿಗೆ. ಸೊ ರೈಟ್ ಸೈಡಿಗೆ ಸ್ವೈಪ್ ಮಾಡಿದರೆ ನಿಮಗೆ ಈ ರೀತಿ ಕಾಣುತ್ತೆ, ಗೇಟ್ ವೇ, ರೂಲ್ಸ್, ಸೆಲ್ಫ್ ರೂಲ್ಸ್ ಅಂತೆಲ್ಲ ಇದೆ. ಇದೆಲ್ಲ ಚಾನಲ್ಸ್. ಓಕೆ, ಜಸ್ಟ್ ಏನೂ ಇಲ್ಲ. ಆ್ಯಂಡ್ ನನ್ನ ಸರ್ವರ್ ಲೆವೆಲ್ 2 ಸರ್ವರ್ ಆಗಿ ಬೂಸ್ಟ್ ಆಗಿದೆ. ಅಂದರೆ ಏನು ಅಂತ ನಿಮಗೆ ಡೌಟ್ ಇರ್ಬೋದು. ಜಸ್ಟ್ ಏನೂ ಇಲ್ಲ, ಬೂಸ್ಟ್ ಮಾಡ್ಬೋದು ನಿಮ್ಮ ಸರ್ವರನ್ನು ಹಣ ಕೊಟ್ಟು. ಜಸ್ಟ್ ಏನೂ ಇಲ್ಲ, ಐ ಥಿಂಕ್ 850 ರೂಪಾಯಿ ಆಗುತ್ತೆ ಒಂದು ಬೂಸ್ಟ್, 2 ಬೂಸ್ಟ್ಗೆ. ಓಕೆ, ಬೂಸ್ಟಿಂಗ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಅದರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ. ಓಕೆ, ಜಸ್ಟ್ ಇವಾಗ ನಾನು ಹೇಳ್ತೀನಿ, ಜಸ್ಟ್ ಒಂದು ಹೇಳ್ತೀನಿ. ಓಕೆ, ಇದೊಂದು ಪ್ರೀಮಿಯರ್ ಫೀಚರ್. ನೀವು ಹಣ ಕಟ್ಟಿ ನಿಮ್ಮ ಸರ್ವರ್ನ ಅಥವಾ ಬೇರೆಯವರ ಸರ್ವರ್ನ ಬೂಸ್ಟ್ ಮಾಡ್ಬೋದು. ಇಲ್ಲಿ ನನ್ನ ಫ್ರೆಂಡ್ಸ್ ನನ್ನ ಸರ್ವರ್ನ ಬೂಸ್ಟ್ ಮಾಡಿದ್ದಾರೆ ಅಷ್ಟೇ. ಓಕೆ, ಸೊ ಮೊದಲಾಗಿ ಇಲ್ಲಿ ಗೇಟ್ ವೇ ಅಂತ ಕಾಣ್ತಾ ಇದೆಯಲ್ಲ, ಆ ಗೇಟ್ ವೇ ಅಂದರೆ ಏನು ಅಂದರೆ ಜಸ್ಟ್ ಏನೂ ಇಲ್ಲ, ನೀವು ಜಾಯ್ನ್ ಆದಾಗ ನಿಮಗೆ ವೆಲ್ಕಮ್ ಟು ಕೃಷ್ಣ ಕ್ರಿಯೇಷನ್ಸ್ ಅಂತ ಮೆಸೇಜ್ ಬರುತ್ತೆ ಆಟೋಮೆಟಿಕ್ಕಾಗಿ. ಅದು ಬಾಟ್ ನಿಮಗೆ ಆಟೋಮೆಟಿಕ್ಕಾಗಿ ಮೆಸೇಜ್ ಕಳಿಸುತ್ತೆ. ಅದಕ್ಕೋಸ್ಕರ ಆ ಗೇಟ್ ವೇ ಅನ್ನೋ ಚಾನಲ್ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ರೂಲ್ಸ್ ಚಾನಲ್. ಅಂದರೆ ಈ ಸರ್ವರಲ್ಲಿ ಏನೆಲ್ಲ ಮಾಡ್ಬೋದು, ಏನೆಲ್ಲ ಮಾಡಬಾರ್ದು ಅಂತೆಲ್ಲ ಕೆಲವೊಂದು ರೂಲ್ಸ್ನ ಕೊಟ್ಟಿದ್ದೀನಿ. ಸೊ ಅದಕ್ಕೆ ನೀವು ಓದ್ಕೊಳ್ಳಿ. ಓಕೆ, ಬೆಸ್ಟ್. ಓಕೆ, ಆ್ಯಂಡ್ ಸೆಲ್ಫ್ ರೂಲ್ಸ್ ಅಂದರೆ ನೀವು ಎಕ್ಸಾಂಪಲ್ ಹೇಳ್ತೀನಿ, ಇದೊಂದು ಕ್ಯಾಟಗರಿ ಥರ ರೋಲ್ಸ್ ಅಂದರೆ. ಓಕೆ, ಸೊ ಡಿಸ್ಕಾರ್ಡ್ನಲ್ಲಿ ರೋಲ್ಸ್ ಕೂಡ ಕ್ರಿಯೇಟ್ ಮಾಡಲಿಕ್ಕಾಗುತ್ತೆ. ಯಾವ ರೀತಿ ಡಿಸ್ಕಾರ್ಡ್ನ ಸರ್ವರ್ನ ಕ್ರಿಯೇಟ್ ಮಾಡೋದು, ರೂಲ್ಸ್ ಕ್ರಿಯೇಟ್ ಮಾಡೋದು ಎಲ್ಲ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ. ಓಕೆ, ಮುಂದಿನ ದಿನಗಳಲ್ಲಿ. ಸೊ ಎಕ್ಸಾಂಪಲ್ಲೇ ಹೇಳ್ತೀನಿ, ಕನ್ನಡ, ತುಳು, ಇಂಗ್ಲೀಷ್, ನಿಮಗೆ ಯಾವ ಭಾಷೆ ಬರುತ್ತೆ ಅಂದರೆ ನೀವು ಕನ್ನಡ ಭಾಷೆ ಬರೋದ್ರೆ ನೀವು ಕನ್ನಡ ಕ್ಯಾಟಗರಿ ಆ ಥರ ಎಕ್ಸಾಂಪಲ್ ಅಷ್ಟೇ. ಓಕೆ, ಸೊ ಇದರಲ್ಲಿ ನೀವು ಅಂದರೆ ನೀವೇ ರೋಲ್ಸ್ನ ತೊಗೊಳ್ಬೋದು, ಬೇರೆಯವರು ಅಸೈನ್ ಮಾಡಬೇಕು ಅಂತ ಇಲ್ಲ ಅಷ್ಟೇ. ಓಕೆ, ಅಲ್ಲಿ ಸೆಲ್ಫ್ ರೋಲ್ಸ್ ಅಂತ ಇದೆ. ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಜೆಂಡರ್ ಕೇಳುತ್ತೆ, ಅಂದರೆ ಮೇಲಾ ಫೀಮೇಲಾ. ನೀವು ಮೇಲ್ ಆಗಿದ್ದರೆ ಅಲ್ಲಿ ಜಸ್ಟ್ ಏನಿಲ್ಲ, ಕೆಳಗೆ ಇಮೋಜಿ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮೇಲ್ ಲೋಗೋ ಅಂದರೆ ಮೇಲ್ ರೋಲ್ ನಿಮಗೆ ಅಸೈನ್ ಆಗುತ್ತೆ. ಆ್ಯಂಡ್ ಅಲ್ಲಿ ಏಜ್ ಇದೆ, ನೀವು 18+ ಆಗಿದ್ದರೆ ಆ ಇಮೋಜಿ ಕ್ಲಿಕ್ ಮಾಡಿ, ಅಂದರೆ ರೈಟ್ ಸಿಂಬಲ್. ಓಕೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ 18+ ರೋಲ್ಸ್ ಅಸೈನ್ ಆಗುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಕನ್ನಡ, ಇಂಗ್ಲೀಷ್, ಹಿಂದಿ, ತುಳು, ಉರ್ದು ಕೊಟ್ಟಿಲ್ಲ, ತೆಲುಗು, ಮಲಯಾಳಂ, ಅದರ್. ಸೊ ನನಗೆ ಕನ್ನಡ ಬರುತ್ತೆ, ಕನ್ನಡ ಕೊಟ್ಟಿದ್ದೀನಿ. ತುಳು ಬರುತ್ತೆ, ತುಳು ಕೊಟ್ಟಿದ್ದೀನಿ. ಇಂಗ್ಲೀಷ್ ಬರುತ್ತೆ, ಇಂಗ್ಲೀಷ್. ಹಿಂದಿ ಬರುತ್ತೆ, ಹಿಂದಿ. ತಮಿಳ್ ಬರುತ್ತೆ, ತೆಲುಗು ಅರ್ಥ ಆಗುತ್ತೆ, ಮಲಯಾಳಂ ಅರ್ಥ ಆಗುತ್ತೆ, ಅದು ಬಟ್ ನಾ ಕೊಡಲ್ಲ. ಓಕೆ, ಜಸ್ಟ್ ಎಕ್ಸಾಂಪಲ್ ತೋರಿಸ್ಲಿಕ್ಕೆ. ಆ್ಯಂಡ್ ನಿಮಗೆ ಅಲ್ಲಿ ಕಲರ್ಸ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಅಂದರೆ ನೀವು ನೋಡ್ತಿದ್ದೀರಾ, ಸ್ವೈಪ್ ಮಾಡಿದರೆ ಈ ಸೈಡ್ ಬೇರೆ ಬೇರೆ ಜನರು, ಸೊ ಡಿಸ್ಕಾರ್ಡ್ನಲ್ಲಿರೋ ಬೇರೆ ಬೇರೆ ಮೆಂಬರ್ಸ್ ಬೇರೆ ಬೇರೆ ಡಿಫ್ರೆಂಟ್ ಕಲರ್ ಕಾಣ್ತಾ ಇದ್ದಾರಲ್ಲ. ಸೊ ಈ ರೀತಿ ನಿಮಗೆ ಯಾವ ಕಲರಲ್ಲಿ ನಿಮ್ಗೆ ಕಾಣಬೇಕು, ಸೊ ಈ ರೀತಿ ನಿಮಗೆ ನಿಮ್ಮ ಒಂದು ನೇಮ್ ಯಾವ ರೀತಿ ಕಲರಲ್ಲಿ ಕಾಣಬೇಕು ಅಂತ ಸಿಲೆಕ್ಟ್ ಮಾಡ್ಕೊಳ್ಬೋದು. ಅಲ್ಲಿ ನೋಡ್ತಿದ್ದೀರಾ, ನನ್ನ ನೇಮ್ ಶಟರ್ ಅಂತ ಇದೆ, ಅಂದರೆ ವ್ಯೂ ಫ್ರಮ್ ಶಟರ್ ಅಂತ ಒಂದು ಹಳೆ ಚಾನಲ್ ಇತ್ತು. ಓಕೆ, ಅದರದ್ದು ನೇಮ್. ಓಕೆ, ಶಟರ್ ಅದು ಯಾವುದೇ ಕಲರಲ್ಲಿಲ್ಲ. ಸೊ ಅದಕ್ಕೆ ನಾನೀಗ ಕಲರ್ ಅಸೈನ್ ಮಾಡ್ತೀನಿ. ಓಕೆ, ಸೊ ನಾನಿಲ್ಲಿ ಯೆಲ್ಲೋ ಕಲರ್ನ ಅಸೈನ್ ಮಾಡ್ತೀನಿ. ನೋಡ್ತೀರಾ, ಯೆಲ್ಲೋ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನನ್ನ ಕಲರ್ ಯೆಲ್ಲೋ ಆಯಿತು. ರೆಡ್ ಮೇಲೆ ಕ್ಲಿಕ್ ಮಾಡಿದರೆ ರೆಡ್ ಆಯಿತು. ಸೊ ಈ ರೀತಿ ನಿಮಗೆ ಬೇಕಾದ ಕಲರನ್ನು ನೀವೇ ಸಿಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಆ್ಯಂಡ್ ಅಲ್ಲಿ ಸರ್ವರ್ ಬೂಸ್ಟ್ ಅಂತ ಇದೆ, ಅಂದರೆ
ಅದೇ ಪ್ರೀಮಿಯಮ್ ಫೀಚರ್. ಯಾರಾದರೂ ನಿಮ್ಮ ಸರ್ವರ್ನ ಬೂಸ್ಟ್ ಮಾಡಿದರೆ, ಹಣ ಕೊಟ್ಟು ಬೂಸ್ಟ್ ಮಾಡಿದರೆ ಅಲ್ಲೊಂದು ಮೆಸೇಜ್ ಬರುತ್ತೆ ಅಷ್ಟೇ. ಓಕೆ, ಅಲ್ಲಿ ಅಬೌಟ್ ಸೆಕ್ಷನ್ ಇದೆ. ಅಬೌಟಲ್ಲಿ ನಿಮಗೆ ಯಾವುದೆಲ್ಲ ರೋಲ್ಸ್ ಇದೆ, ಅಂದರೆ ಈ ಸರ್ವರಲ್ಲಿ ಯಾವುದೆಲ್ಲ ರೋಲ್ಸ್ ಇದೆ, ಆ್ಯಂಡ್ ಲೆವೆಲ್ ಇನ್ಕ್ರೀಸ್ ಮಾಡ್ತಾ ಯಾವ ರೀತಿ ಹೊಸ ರೋಲ್ಸನ್ನು ಪಡಿಬೋದು ಅಂತೆಲ್ಲ ಇದೆ. ಅಲ್ಲಿ ಅನೌನ್ಸ್ಮೆಂಟ್ ಚಾನಲ್ ಇದೆ, ಅಂದರೆ ನಾನೇನಾದರೂ ನನ್ನ ಯೂಟ್ಯೂಬ್ ಬಗ್ಗೆ ಏನಾದರೂ ಅನೌನ್ಸ್ಮೆಂಟ್ ಮಾಡಲಿಕ್ಕಿದ್ರೆ ಅಲ್ಲಿ ಅನೌನ್ಸ್ ಮಾಡ್ತೀನಿ ಅಷ್ಟೇ. ವೀಡಿಯೋಸ್ ಇದೆ, ಅಂದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ನೋಟಿಫಿಕೇಷನ್ ಹೋಗುತ್ತೆ ಅಷ್ಟೇ. ಅಲ್ಲಿ ಡೌನ್ಲೋಡ್ಸ್ ಇದೆ, ನಾನು ಏನಾದರೂ ಲಿಂಕ್ಸ್ ಏನಾದರೂ ಇದ್ದರೆ ಅಲ್ಲಿ ಶೇರ್ ಮಾಡ್ತೀನಿ ಅಷ್ಟೇ. ಲೆವೆಲ್ ಅಪ್ ಇದೆ, ಅಂದರೆ ಲೆವೆಲ್ ಅಪ್ ಅಂದರೆ ನೀವು ಈ ಸರ್ವರ್ನಲ್ಲಿ ಜಾಸ್ತಿ ಮೆಸೇಜ್ ಮಾಡಿದರೆ ಅಥವಾ ನಿಮ್ಮ ಫೋಟೋಸ್ಗಳಿಗೆ, ಅಂದರೆ ನಿಮ್ಮ ಫೋಟೋಸ್ ಅಲ್ಲ, ಏನಾದರೂ ಮೀಮ್ಸ್ ಅಥವಾ ಏನಾದರೂ ಈ ರೀತಿ ಎಮೋಜಿಸ್ ಎಲ್ಲ ಕಳಿಸ್ತಾ ಇದ್ದರೆ ನಿಮ್ಮ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಅಷ್ಟೇ ಇಂಪಾರ್ಟೆಂಟ್. ಓಕೆ, ಪ್ರತಿಯೊಂದು ಡಿಸ್ಕೌಂಟ್ ಸರ್ವರಲ್ಲೂ ನೀವು ಇದು ಮಾಡಲೇಬೇಕು. ಜಸ್ಟ್ ಏನೂ ಇಲ್ಲ, ಮೆಸೇಜ್ ಮಾಡ್ತಾ ಇರಿ. ಓಕೆ, ಮೆಸೇಜ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಈ ಸರ್ವರಲ್ಲಿ. ಓಕೆ, ಸೊ ನಾನಂತೂ ಇದೊಂದು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಅಂದರೆ ಲೆವೆಲ್ ಇನ್ಕ್ರೀಸ್ ಮಾಡ್ತಾ ನಿಮ್ಮ ಹೊಸ ರೋಲ್ಸ್ ಆಗಿರಲಿ ಅಥವಾ ಏನು ಅಡ್ಮಿನ್ಗೆ ಹತ್ರ ಆಗ್ಬೋದು ಅಥವಾ ಮಾಡ್ರೇಟರ್ ಕೂಡ ಮಾಡ್ಕೊಳ್ಬೋದು. ಓಕೆ, ಅಡ್ಮಿನ್ ಒಟ್ಟಿಗೆ. ಸೊ ಇದು ಬೆಸ್ಟ್ ಒಂದು ಲೆವೆಲ್ ಅಪ್ ಚಾನಲ್. ಓಕೆ, ಇನ್ನು ಮೇನ್ ಟಾಪಿಕ್ ಬಗ್ಗೆ ಮಾತಾಡಿದ್ರೆ ಚಾಟ್ ಆಪ್ಷನ್. ಅಲ್ಲಿ ನೀವು ಚಾಟ್ ಮಾಡ್ಬೋದು, ಅಂದರೆ ಜನರಲಿ ಯಾರೊಟ್ಟಿಗೆ ಬೇಕಾದ್ರೂ ಚಾಟ್ ಮಾಡ್ಬೋದು. ಅಂದರೆ ನೀವು ಹಾಯ್ ಅಂತ ಹಾಕಿದರೆ ಬೇರೆ ಯಾರಾದರೂ, ಅಂದರೆ ಸರ್ವರಲ್ಲಿ ಎಷ್ಟೋ 50 ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ಯಾರಾದರೂ ಹಾಯ್ ಕಳಿಸ್ತಾರೆ. ಓಕೆ, ಹಾಗೆ ಅವರೊಟ್ಟಿಗೆ ನಿಮಗೆ ರ್ಯಾಂಡಮ್ ಜನರೊಟ್ಟಿಗೆ ಮಾತಾಡ್ಬೋದು. ಓಕೆ, ಅಂದರೆ ನನ್ನ ಹಳೆ ಸರ್ವರ್ ಇತ್ತು, 300+ ಮೆಂಬರ್ಸ್ ಇದ್ದರು, ಅದು ಬಟ್ ಡಿಸ್ಕಾರ್ಡ್ನವರು ಬ್ಯಾನ್ ಮಾಡಿ ಹಾಕಿದ್ರು ಆ ಸರ್ವರ್ನ. ಓಕೆ, ಯಾಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಅಲ್ಲಿ ಮೀಡಿಯಾ ಇದೆ, ಅಂದರೆ ಮೀಡಿಯಾ ಏನಾದರೂ ಫೋಟೋ ಕಳಿಸಬೇಕು ಅಂದರೆ ಫೋಟೋ ಕಳಿಸ್ಬೋದು. ಓಕೆ, ಆ್ಯಂಡ್ ಮೀಮ್ಸ್ ಇದೆ, ಅಂದರೆ ಇದರಲ್ಲಿ ಮೀಮ್ಸ್ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ಓಕೆ, ಒಂದು ಪರ್ ಮಿನಿಟ್ ಒಂದೊಂದು ಮೀಮ್ಸ್ ಬರ್ತಾನೆ ಇರುತ್ತೆ. ಸೊ ನೀವು ಮೀಮ್ ಲವರ್ ಆಗಿದ್ದರೆ ಮೀಮ್ಸ್ ಚಾನಲ್ನ ಹೆಚ್ಚಾಗಿ ಯೂಸ್ ಮಾಡ್ಕೊಳ್ಬೋದು. ಅಲ್ಲಿ ಸಬ್ಸ್ಕ್ರೈಬರ್ಸ್ ಚಾಟ್ ಇದೆ, ಅಂದರೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ಒಟ್ಟಿಗೆ ಮಾತಾಡಲಿಕ್ಕಿದ್ರೆ ಮಾತಾಡ್ಕೊಳ್ಬೋದು. ಓಕೆ, ಅಲ್ಲಿ ಸೊ ಇನ್ನು ವಾಯ್ಸ್ ಚಾನಲ್ಸ್. ಸೊ ನೀವು ಡಿಸ್ಕಾರ್ಡ್ನಲ್ಲಿ ಬೇರೆಯೊಟ್ಟಿಗೆ ಮಾತಾಡ್ಬೋದು, ಅಂದರೆ ಗೇಮ್ಸ್ ಆಡುವಾಗ ಎಕ್ಸಾಂಪಲ್ ಸೊ ಪಬ್ಜಿ ಆಡುವಾಗ ನೀವು ಬೇರೆಯೊಟ್ಟಿಗೆ ಮಾತಾಡ್ಬೋದು. ಅಲ್ಲಿ ಮೈಕ್ ಆಪ್ಷನ್ ಇದೆ, ನೀವು ಮಾತಾಡ್ಕೊಳ್ಬೋದು. ಬಟ್ ಬೇರೆ ಗೇಮ್ಸ್ ಆಡುವಾಗ ಅಲ್ಲಿ ಮೈಕ್ ಆಪ್ಷನ್ ಇರಲ್ಲ. ಸೊ ಆ ಟೈಮಲ್ಲಿ ನೀವು ಡಿಸ್ಕಾರ್ಡ್ನ ಯೂಸ್ ಮಾಡ್ಕೊಳ್ಬೋದು. ಓಕೆ, ಅಲ್ಲಿ ಜನರಲ್ ವಾಯ್ಸ್ ಅಂತ ಇದೆ, ಜಸ್ಟ್ ಕ್ಲಿಕ್ ಮಾಡಿದರೆ ಕನೆಕ್ಟ್ ಟು ದ ವಾಯ್ಸ್ ಅಂತ ಕೇಳುತ್ತೆ. ಓಕೆ ಕೊಟ್ಟರೆ ಪರ್ಮಿಷನ್ ಕೇಳುತ್ತೆ, ಅಲೋ ಕೊಡಿ. ಸೊ ಅದಾದಮೇಲೆ ಕನೆಕ್ಟ್ ಆಗುತ್ತೆ. ನಿಮಗೆ ಹಾಯ್ ಅಂತ ಹೇಳಿದರೆ ಬೇರೆ ಯಾರಾದರೂ ಜಾಯ್ನ್ ಆಗಿದ್ರಲ್ಲಿ ಹಾಯ್ ಹೇಳ್ತಾರೆ. ಓಕೆ, ಸೊ ಈ ರೀತಿ ಅಲ್ಲಿ ಜನರಲ್ VC 1 2 3 ಇರುತ್ತೆ. ಆ್ಯಂಡ್ ವಂಡರ್ಲ್ಯಾಂಡ್, ಅಂದರೆ ನೀವು ಲೆವೆಲ್ ಇನ್ಕ್ರೀಸ್ ಮಾಡ್ತಾ ಹೋದರೆ ನಿಮಗೆ ಹೊಸ ಲೆವೆಲ್ ಹೊಸ ಒಂದು ಪರ್ಕ್ಸ್ ಸಿಗುತ್ತೆ. ಸೊ ಲೆವೆಲ್ ಇನ್ಕ್ರೀಸ್ ಮಾಡ್ತಾ ನಿಮಗೆ ಕೆಲವೊಂದು ಹೊಸ ಚಾನಲ್ಸ್ ನಿಮಗೆ ಸಿಗುತ್ತೆ. ಓಕೆ, ನನ್ನ ಸರ್ವರಲ್ಲಿ. ಸೊ ಅದರಲ್ಲಿ ಬಾಟ್ ಕಮಾಂಡ್ ಇದೆ. ಬಾಟ್ ಅಂದರೆ ಬಾಟ್ಸ್ ಆಟೋಮೆಟಿಕ್ಕಾಗಿ ರಿಪ್ಲೈ ಮಾಡ್ತಾ ಇರುತ್ತೆ. ಅಥವಾ ನೀವು ಗೇಮ್ಸ್ ಕೂಡ ಆಡ್ಬೋದು ಇದರಲ್ಲಿ. ಫ್ರೀ ಪ್ರಮೋಷನ್, ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದರೆ ಇದರಲ್ಲಿ ಪ್ರಮೋಷನ್ ಕೂಡ ಮಾಡ್ಕೊಳ್ಬೋದು. ಬಟ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಷ್ಟೇ. ಏನಾದರೂ ಡೌಟ್ ಇದ್ದರೆ ಈ ಡಿಸ್ಕಾರ್ಡ್ನಲ್ಲಿ ಯಾವ ರೀತಿ ಏನಾದರೂ ಡೌಟ್ ಇದ್ದರೆ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಓಕೆ, ಸೊ ನೆಕ್ಸ್ಟ್ ಮ್ಯೂಸಿಕ್. ಇದರಲ್ಲಿ 24 hours into 7 ನೀವು ಮ್ಯೂಸಿಕ್ನ ಕೇಳ್ಬೋದು. ಓಕೆ, ಸೊ ಅಲ್ಲಿ ಏನೂ ಇಲ್ಲ, ಮ್ಯೂಸಿಕ್ ಅಂತ ಇದೆಯಲ್ಲ, ಕ್ಲಿಕ್ ಮಾಡಿ ಜಾಯಿನ್ ಮಾಡಿ, ಗಾಟಿಗೆ ಕೊಡಿ, ಅಲ್ಲಿ ಮಿನಿಮೈಸ್ ಮಾಡಿ, ಅಲ್ಲಿ ಮ್ಯೂಸಿಕ್ ಕಮಾಂಡಿಗೆ ಹೋಗಿ ಜಸ್ಟ್ ಏನೂ ಇಲ್ಲ, ಒಂದು ಸಿಂಬಲ್ ಹಾಕಿ P ಹೊಡೀರಿ, ಸಾಂಗ್ ನೇಮ್ ಹಾಕಿ. ಓಕೆ, ನೋಡ್ತೀರಾ ಈ ರೀತಿ ಒಂದು ಕಮಾಂಡ್ ಹಾಕಿದರೆ ನಿಮಗೆ ಈ ಒಂದು ಸರ್ವರ್ನಲ್ಲಿ ಸಾಂಗ್ ಪ್ಲೇ ಆಗುತ್ತೆ. ಓಕೆ, ಅಥವಾ ನೀವು 24/7 ಸಾಂಗ್ ಕೂಡ ಕೇಳ್ತಾ ಇರ್ಬೋದು. ಓಕೆ, ಸೊ ಇದಾದಮೇಲೆ ಫನ್ ಗೇಮ್ಸ್. ಸೊ ಇದರಲ್ಲಿ ನೀವು ಬಾಟ್ ಒಟ್ಟಿಗೆ ಕೂಡ ಗೇಮ್ ಮಾಡ್ಬೋದು. ಸೊ ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇದಿಷ್ಟು. ಅಲ್ಲಿ ಮಾಡ್ ಲಾಗ್ಸ್ ಅಂತ ಇದ್ದಾರೆ, ಅಂದರೆ ಏನಾದರೂ ಬ್ಲ್ಯಾಕ್ ಲಿಸ್ಟೆಡ್ ವರ್ಡ್ಸ್ ಅಥವಾ ಏನಾದರೂ ಕೆಟ್ಟದಾಗಿ ಮಾತಾಡಿದರೆ ಸರ್ವರಲ್ಲಿ ಅದು ಡಿಲೀಟ್ ಆಗುತ್ತೆ, ಅದನ್ನು ತೋರಿಸ್ತಾರೆ ಅಷ್ಟೇ. ಓಕೆ, ಮತ್ತು ಸಜೆಷನ್ ಇದೆ, ನೀವೇನಾದರೂ ಈ ಡಿಸ್ಕಾರ್ಡ್ ಸರ್ವರ್ ಬಗ್ಗೆ ಏನಾದರೂ ಇಂಪ್ರೂವ್ ಮಾಡಲಿಕ್ಕೆ ಸಜೆಷನ್ ಇದ್ದರೆ ಕೊಡ್ಬೋದು. ಓಕೆ, ಸೊ ಇದಿಷ್ಟು ಡಿಸ್ಕಾರ್ಡ್ ನನ್ನ ಸರ್ವರ್ನ ಬಗ್ಗೆ ಒಂದು ಟೂರ್. ಓಕೆ, ಸೊ ಇದು ಬಿಟ್ಟು ಇನ್ನೂ ಸಾಕಷ್ಟಿದೆ. ಅಂದರೆ ನೀವು ಗೇಮರ್ಸ್ ರೋಲ್ನ ಅಸೈನ್ ಮಾಡಿದರೆ ಗೇಮರ್ಸ್ಗಳಿಗೇನೇ ಒಂದು ಬೇರೆ ರೋಲ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಬೇರೆಯೇ ರೋಲ್ಸ್ ಅದೆಲ್ಲ ಮಾಡಿ ಇಟ್ಟಿದ್ದೀನಿ. ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ಜಸ್ಟ್ ಬೇಸಿಕ್ ವೀಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ವೀಡಿಯೋಗಳಿಗಾಗಿ ನಮ್ಮ ಕೃಷ್ಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.